ಎಲ್ಲರಿಗೂ ವೆಲ್ಕಮ್ ಟು ನಮ್ಮ ಸ್ಕಿಲ್ಸ್ ಅಡ್ಡ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಪಾರ್ಟ್ 2 ಬಗ್ಗೆ ತಿಳ್ಕೊಳ್ಳೋಣ. ಪಾರ್ಟ್ 1 ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನಾನು ಈ ವಿಡಿಯೋ ಕೊನೆಯಲ್ಲಿ ಆ ಪಾರ್ಟ್ 1 ವಿಡಿಯೋನ ಟ್ಯಾಗ್ ಮಾಡಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಪಾಪ್ಯುಲರ್ ಟೈಮ್ ಮ್ಯಾನೇಜ್ಮೆಂಟ್ ಮೆಥಡ್ಸ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಪೊಮೊಡೋರೋ ಟೆಕ್ನಿಕ್. ಇದೊಂದು ಟೈಮ್ ಮ್ಯಾನೇಜ್ಮೆಂಟ್ನ ಫೇಮಸ್ ಮೆಥಡ್. ಮೊದಲು 25 ಮಿನಿಟ್ಸ್ ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಕೆಲಸ ಮಾಡಿ, ನೆಕ್ಸ್ಟು 5 ಮಿನಿಟ್ಸ್ ಸ್ಮಾಲ್ ಬ್ರೇಕ್ ತೆಗೆದುಕೊಳ್ಳಿ. ಈ ಪ್ರಕ್ರಿಯೆಯನ್ನು 4 ಟೈಮ್ಸ್ ಮಾಡಿದ್ಮೇಲೆ ಸ್ವಲ್ಪ ಲಾಂಗ್ ಬ್ರೇಕ್ ತೆಗೆದುಕೊಳ್ಳಿ. ಇದರಿಂದ ಕೆಲಸ ಮಾಡುವಾಗ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಮತ್ತು ಕೆಲಸ ಮುಂದೂಡೋ ಅಭ್ಯಾಸ ಕಡಿಮೆ ಆಗುತ್ತೆ. ಇದು ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್, ಟೈಮ್ ಬ್ಲಾಕಿಂಗ್ ಅಂದರೆ ಸಮಯ ಹಂಚಿಕೆ. ಟೈಮ್ ಬ್ಲಾಕಿಂಗ್ ಅನ್ನೋದು ದಿನದ ಸಮಯವನ್ನು ವಿವಿಧ ಕೆಲಸಗಳಿಗೆ ಮುಂಚಿತವಾಗಿ ಹಂಚಿಕೆ ಮಾಡೋ ವಿಧಾನ. ಇದರಲ್ಲಿ ಪ್ರತಿ ಕೆಲಸಕ್ಕೂ ನಿರ್ದಿಷ್ಟ ಸಮಯವನ್ನು ಮೀಸಲಿಡಲಾಗುತ್ತೆ. ಕೆಲಸಕ್ಕೆ ಒಂದು ಟೈಮ್, ಮೀಟಿಂಗ್ಸ್ಗೆ ಒಂದು ಟೈಮ್, ಮತ್ತು ಲರ್ನಿಂಗ್ಗೆ ಒಂದು ಟೈಮ್, ಬ್ರೇಕ್ಗೆ ಒಂದು ಟೈಮ್. ಹೀಗೆ ಮಾಡೋದ್ರಿಂದ ಕೆಲಸಗಳು ತುಂಬ ವ್ಯವಸ್ಥಿತವಾಗಿ ನಡೆಯುತ್ತೆ. ಪೆರೆಟೋ ಪ್ರಿನ್ಸಿಪಲ್ ಇದೊಂದು ತುಂಬ ಎಫೆಕ್ಟಿವ್ ಆಗಿರುವಂಥ ಪ್ರಿನ್ಸಿಪಲ್. ನಾವು ಎಲ್ಲಿ ಕಡಿಮೆ ಎಫರ್ಟ್ ಹಾಕಿ ಹೆಚ್ಚು ರಿಸಲ್ಟ್ ಸಿಗುತ್ತೋ ಅಂತಹ ಕೆಲಸಗಳನ್ನ ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಬೇಕು. 20% ಎಫರ್ಟ್ ಹಾಕಿ 80% ರಿಸಲ್ಟ್ ಸಿಗೋವಂಥ ಕೆಲಸಗಳನ್ನ ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಬೇಕು. ಅದೇ ಇದರ ನಿಯಮ. ಪಾರ್ಕಿನ್ಸನ್ಸ್ ಲಾ. ಈ ಲಾ ಪ್ರಕಾರ ಒಂದು ಕೆಲಸಕ್ಕೆ ಎಷ್ಟು ಸಮಯ ನೀಡ್ತೀವೋ ಅದು ಅಷ್ಟೇ ಸಮಯನ ತೆಗೆದುಕೊಳ್ಳುತ್ತೆ. ಒಂದು ಕೆಲಸ ಕಂಪ್ಲೀಟ್ ಮಾಡೋಕ್ಕೆ ಒಂದು ದಿನ ಅಂತ ನಾವು ಫಿಕ್ಸ್ ಮಾಡಿದ್ರೆ ಅದು ಒಂದು ದಿನವೇ ತೆಗೆದುಕೊಳ್ಳುತ್ತೆ. ಅದೇ ಕೆಲಸಕ್ಕೆ ನಾವು 2 ಗಂಟೆ ಅಂತ ಗಡುವು ನೀಡಿದ್ರೆ ನಾವು ಹೆಚ್ಚು ಗಮನ ಇಟ್ಟು ಮತ್ತು ಫೋಕಸ್ ಆಗಿ ಫಾಸ್ಟಾಗಿ ಆ ವರ್ಕ್ ಮಾಡ್ತೀವಿ. ಆದ್ದರಿಂದ ಕೆಲಸಗಳಿಗೆ ಅನಗತ್ಯವಾಗಿ ಹೆಚ್ಚು ಟೈಮ್ ನೀಡೋ ಬದಲು ಕಡಿಮೆ ಟೈಮ್ ನಿಗದಿಪಡಿಸಬೇಕು ವಾಸ್ತವಿಕವಾಗಿ. ನೆಕ್ಸ್ಟ್, ಈಟ್ ದ ಫ್ರಾಗ್ ಅಂದರೆ ಮೊದಲು ಕಷ್ಟದ ಕೆಲಸವನ್ನು ಮುಗಿಸ್ಬೇಕು. ಇಲ್ಲಿ ಫ್ರಾಗ್ ಅಂದರೆ ನಿಮ್ಮ ದಿನನಿತ್ಯದ ಅತ್ಯಂತ ಕಷ್ಟಕರವಾದ ಮತ್ತು ಮುಖ್ಯವಾದ ಕೆಲಸ. ಇದ್ರ ಪ್ರಕಾರ ದಿನದ ಆರಂಭದಲ್ಲೇ ಅತ್ಯಂತ ಮುಖ್ಯ ಮತ್ತು ಸವಾಲಿನ ಕೆಲಸಗಳನ್ನ ಕಂಪ್ಲೀಟ್ ಮಾಡಬೇಕು. ಅದನ್ನು ಮುಗಿಸಿದ ಮೇಲೆ ಉಳಿದೆಲ್ಲ ಕೆಲಸಗಳು ಸುಲಭವಾಗಿ ಕಾಣುತ್ತೆ. ಪ್ರಾಕ್ಟಿಕಲ್ ಟಿಪ್ಸ್ ಫಾರ್ ಬೆಟರ್ ಟೈಮ್ ಮ್ಯಾನೇಜ್ಮೆಂಟ್. ಸ್ಟಾರ್ಟ್ ಯುವರ್ ಡೇ ವಿತ್ ಪ್ರಿಯಾರಿಟಿ ಲಿಸ್ಟ್. ಯಾವ ಕೆಲಸಗಳು ಹೆಚ್ಚು ಇಂಪಾರ್ಟೆಂಟ್ ಅಂತ ಡಿಸೈಡ್ ಮಾಡಿ. ಬ್ರೇಕ್ ಲಾರ್ಜ್ ಟಾಸ್ಕ್ಸ್ ಇಂಟು ಸ್ಮಾಲ್ ಸ್ಟೆಪ್ಸ್. ದೊಡ್ಡ ಕೆಲಸಗಳನ್ನು ಸಣ್ಣ ಹಂತಗಳಾಗಿ ಡಿವೈಡ್ ಮಾಡಿ. ಇದರಿಂದ ಕೆಲಸಗಳು ಸುಲಭವಾಗಿ ಕಂಪ್ಲೀಟ್ ಆಗುತ್ತೆ. ಯೂಸ್ ಡಿಜಿಟಲ್ ಟೂಲ್ಸ್. ಗೂಗಲ್ ಕ್ಯಾಲೆಂಡರ್, ನೋಷನ್, ಟುಡೂಯಿಸ್ಟ್. ಇವು ಪ್ಲ್ಯಾನಿಂಗ್ ಮತ್ತು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೇ ನೋ ಟು ಅನ್ನೆಸೆಸರಿ ಟಾಸ್ಕ್. ಅಗತ್ಯ ಇಲ್ಲದೆ ಇರೋ ಕೆಲಸಗಳಿಗೆ ನೋ ಹೇಳೋದನ್ನು ಕಲೀರಿ. ಇದರಿಂದ ಇಂಪಾರ್ಟೆಂಟ್ ಕೆಲಸಗಳಿಗೆ ಹೆಚ್ಚು ಟೈಮ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಅವಾಯ್ಡ್ ಮಲ್ಟಿ ಟಾಸ್ಕಿಂಗ್. ಒಂದೇ ಟೈಮ್ಗೆ ಅನೇಕ ಕೆಲಸಗಳು ಮಾಡೋದನ್ನು ತಪ್ಪಿಸಿ. ಇದು ಎಫಿಷಿಯನ್ಸಿಯನ್ನು ಕಡಿಮೆ ಮಾಡುತ್ತೆ. ಟೇಕ್ ರೆಗ್ಯುಲರ್ ಬ್ರೇಕ್ಸ್ ಟು ಅವಾಯ್ಡ್ ಬರ್ನ್ಔಟ್. ರೆಗ್ಯುಲರ್ ಬ್ರೇಕ್ಸ್ ತೆಗೆದುಕೊಳ್ಳೋದ್ರಿಂದ ಆಯಾಸ ಮತ್ತು ಒತ್ತಡವನ್ನು ತಪ್ಪಿಸಬಹುದು. ರಿವ್ಯೂ ಯುವರ್ ಡೇ ಎವ್ರಿ ನೈಟ್. ಪ್ರತಿದಿನ ರಾತ್ರಿ ನಿಮ್ಮ ದಿನವನ್ನು ನೀವು ಪರಿಶೀಲಿಸಿ ಏನು ಕಂಪ್ಲೀಟ್ ಆಗಿದೆ ಮತ್ತು ಏನು ಇಂಪ್ರೂವ್ ಮಾಡ್ಬೋದು ಅಂತ ತಿಳ್ಕೊಳ್ಬೋದು. ಕಾಮನ್ ಟೈಮ್ ಮ್ಯಾನೇಜ್ಮೆಂಟ್ ಮಿಸ್ಟೇಕ್ಸ್. ಪೂವರ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಇಲ್ಲದೆ ಕೆಲಸ ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ. ಸೇಯಿಂಗ್ ಎಸ್ ಟು ಎವ್ರಿಥಿಂಗ್. ಎಲ್ಲ ಕೆಲಸಗಳಿಗೂ ಎಸ್ ಅನ್ನೋದ್ರಿಂದ ಅನಗತ್ಯ ಒತ್ತಡ ಮತ್ತು ಕೆಲಸದ ಭಾರವನ್ನು ಹೆಚ್ಚಿಸುತ್ತೆ. ಟ್ರೈಯಿಂಗ್ ಟು ಮಲ್ಟಿ ಟಾಸ್ಕ್. ಒಂದೇ ಟೈಮ್ಗೆ ಜಾಸ್ತಿ ಕೆಲಸಗಳನ್ನ ಮಾಡೋದ್ರಿಂದ ಗಮನ ಮತ್ತು ಗುಣಮಟ್ಟ ಎರಡೂ ಕಡಿಮೆ ಆಗುತ್ತೆ. ನಾಟ್ ಸೆಟ್ಟಿಂಗ್ ಡೆಡ್ಲೈನ್ಸ್. ಡೆಡ್ಲೈನ್ ನಿಗದಿಪಡಿಸದೇ ಇದ್ದರೆ ಕೆಲಸಗಳನ್ನ ಮುಂದೂಡೋ ಸಾಧ್ಯತೆ ಹೆಚ್ಚು. ಅವಾಯ್ಡಿಂಗ್ ಡಿಫಿಕಲ್ಟ್ ಟಾಸ್ಕ್. ಇದರಿಂದ ಇಂಪಾರ್ಟೆಂಟ್ ಆಗಿರೋ ಕೆಲಸಗಳು ಕಂಪ್ಲೀಟ್ ಆಗದೆ ಲೇಟ್ ಆಗುತ್ತೆ. ನೋ ಪ್ರಾಪರ್ ರೆಸ್ಟ್ ಆರ್ ಸ್ಲೀಪ್. ಇದು ಪ್ರೊಡಕ್ಷನ್ ಮತ್ತು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ.
ಬೆನಿಫಿಟ್ಸ್ ಆಫ್ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್. ಬೆಟರ್ ಪ್ರೊಡಕ್ಟಿವಿಟಿ. ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಬೋದು. ಲೆಸ್ ಸ್ಟ್ರೆಸ್ ಅಂದರೆ ಕಡಿಮೆ ಒತ್ತಡ. ಲಾಸ್ಟ್ ಮಿನಿಟ್ನಲ್ಲಾಗುವಂಥ ಗಡಿಬಿಡಿ ಮತ್ತು ಆತಂಕಗಳು ಕಡಿಮೆ ಆಗುತ್ತೆ. ಮೋರ್ ಫ್ರೀ ಟೈಮ್. ಕುಟುಂಬ, ಹವ್ಯಾಸಗಳು ಮತ್ತು ವಿಶ್ರಾಂತಿಗಳಿಗೆ ಟೈಮ್ ಸಿಗುತ್ತೆ. ಇಂಪ್ರೂವ್ಡ್ ಡಿಸಿಷನ್ ಮೇಕಿಂಗ್. ಸಮಯದ ಒತ್ತಡ ಕಡಿಮೆ ಆದಾಗ ಸ್ಪಷ್ಟವಾಗಿ ಯೋಚಿಸಿ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಬೋದು. ಬೆಟರ್ ಕೆರಿಯರ್ ಗ್ರೋತ್. ಕೆಲಸದ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಇದರಿಂದ ಉತ್ತಮ ವೃತ್ತಿ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಮೋರ್ ಕಾನ್ಫಿಡೆನ್ಸ್. ಹೆಚ್ಚಿನ ಆತ್ಮವಿಶ್ವಾಸ. ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಸಾಧಿಸಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸ್ನೇಹಿತರೆ, ಟೈಮ್ನ ನೀವು ಮ್ಯಾನೇಜ್ ಮಾಡದೇ ಇದ್ದರೆ ಟೈಮೇ ನಿಮ್ಮನ್ನು ಮ್ಯಾನೇಜ್ ಮಾಡ್ಬೋದು. ಆದ್ದರಿಂದ ಇವತ್ತಿಂದನೇ ನಿಮ್ಮ ಟೈಮ್ನ ವ್ಯಾಲ್ಯೂಬಲ್ ಆಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಮಾಲ್ ಚೇಂಜಸ್ ಬಿಗ್ ಸಕ್ಸಸ್ಗೆ ದಾರಿ ಮಾಡಿಕೊಳ್ಳುತ್ತೆ. ಧನ್ಯವಾದಗಳು. ನಮ್ಮ ಸ್ಕಿಲ್ಸ್ ಅಡ್ಡಾ ಚಾನಲನ್ನು ಬೆಂಬಲಿಸಿ ಇನ್ನಷ್ಟು ಜೀವನ ಕೌಶಲ್ಯದ ಬಗ್ಗೆ ತಿಳಿದುಕೊಳ್ಳಿ.